ವಾಟರ್ ಇದೆಯಾ? ಜ್ಯೂಸ್. ನಿನ್ನನ್ನೇನು ಗಮನಿಸ್ಕೊಳ್ತಿಲ್ಲ ತಾನೆ? ಅಬ್ಬ ಬಚಾವ್, ಅವ್ನು ಸ್ವಲ್ಪ ಡೇಂಜರ್ ಪಾರ್ಟಿ, ಕಾಳು ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ತುಂಬ ಕಡೆ ಕವಡೆ ಬಿಟ್ಟಿದ್ದಾನೆ. ನೋಡು ಅಂಬು, ಈ ಮನೆಯಲ್ಲಿ ಸದ್ಯಕ್ಕೆ ಏನೇನೆಲ್ಲ ನಡೀತಿದೆ, ಹೆಂಗೆ ನಡೀತಿದೆ ಅಂತ ನೀನೇ ನಿನ್ನ ಕಣ್ಣಾರೆ ನೋಡ್ತಾ ಇದೀಯ. ನಾನು ಈ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ದೀನಿ ಅಂತ ನೀನು ನೋಡ್ತಾ ಇದೀಯ ಅಲ್ಲ? ಕರೆಕ್ಟಲ್ಲ? ನನ್ನ ದೇಹ ಈ ಮನೆಗೋಸ್ಕರ ದುಡಿತಾ ಇದ್ರು ನನ್ನ ಮನಸ್ಸು ನಿನ್ಗೋಸ್ಕರ ತುಡಿತಾ ಇದೆ. ಅದು ನನಗೆ ಗೊತ್ತು. ಅಂಬ, ಇದೇನಿದು? ಜ್ಯೂಸ್ಗೆ ಸಕ್ಕರೆನೇ ಹಾಕಿಲ್ಲ? ಇಲ್ಲಪ್ಪ, ಹಾಕಿದ್ದೀನಿ. ಹೇಳ್ತೇನೆ. ಏನು ಹಾಕಿದ್ಯಾ? ಕುಡ್ದು ನೋಡು. ಸಿಹಿ ಆಗೇ ಇದೆಯಲ್ಲ, ಸುಳ್ಳಕ್ಕೆ ಹೇಳ್ತಿದ್ದೀರ? ಸಕ್ಕರೆ ಹಾಕಿದ್ದೀನಿ ನಾನು. ಹೌದಾ? ಆಲೆ ಮನೆಯಲ್ಲಿರೋ ಫೀಲ್ ಆಗ್ತಿದ್ದ ನಂಗೆ. ಬೆಲ್ಲ ಬೆಲ್ಲ. ಈ ನಿನ್ನ ಜೇನ್ ತುಟಿಗಳು ಸೋಕಲು ಬೇವು ಮಾವಾಗುವುದು ಮನದನ್ನೇ. ತಾರಣ್ಣ ಅಂಕಲ್. ಅದೇಕೆ ಅವಳು ವಾಯ್ಸು? ಏನ್ ಲುಕ್ಕು? ಮನೆ ಕೆಲ್ಸದವ್ರ ಜೊತೆ ಹೇಗ್ ನಡ್ಕೋಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ಅಲ್ವಾ ನಿಮ್ಗೆ? ಕೆಲ್ಸ ಯಾರು? ಅಂಬು. ನೀನು ಅಂಬುನ ಮನೆ ಕೆಲಸದವಳು ಅಂತ ಹೇಳೋದು ಬೇಡ. ಅವಳು ಈ ಮನೆಯಲ್ಲಿ ಒಬ್ಳು ಸದಸ್ಯ. ಅವಳು ನೀನು ಕಡಿವಾಣ ಹಾಕಕ್ಕೆ ಇದು ಕಣ್ಮಣಿ ಅಲ್ಲಮ್ಮ. ಅಂಬು ಅಂಬುಜಾಕ್ಷಿ. ಏನು ನಿನ್ನ ಆವಾಜ್ಗೆಲ್ಲ ನಾವು ಹೆದರ್ಕೊಂಡ್ಬಿಡ್ತೀವಂತ? ನಮ್ದು ಇದು ನೆನ್ನೆ ಮೊನ್ನೆದು ಲವ್ ಅಲ್ಲಮ್ಮ, ಇದು 7-8 ಜನ್ಮದು. ಇದು ಏನದು? ಪ್ರೀತಿ. ಏನು ಆತರ ದೂರಸಮನಿಯ ದೂರದ ಸಂಬಂಧಿತರ ನೀನು ಈ ತರ ನೋಡಿದ ಕೂಡಲೇ ನಾವೆಲ್ಲ ಸುಟ್ಟೋಗ್ಬಿಡ್ತೀವಿ ಅಂತಾನ? ಬೇಕಿದ್ರೆ ಈಗ ಈ ಸ್ಪಾಟ್ ಅಲ್ಲಿ ನಿನ್ನ ಕಣ್ಣು ಮುಂದೆನೆ ನಾವಿಬ್ರು ಡ್ಯೂಯೇಟ್ ಹಾಡ್ತೀವಿ, ನೋಡ್ತೀಯಾ? ನೋಡು ನೋಡು, ಏನು ನಿನಗೆ ಹೆದರ್ಕೊಂತೀವಿ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ, ನೋ ವೇ. ಕೈ ಕೊಡು, ಕೈ ಕೊಡು. ನೋಡಿ, ಕರ್ಪೂರದ ಬೊಂಬೆ ನೀನು ಮಿಂಚಂತೆ. ಇದು ಬೇಡ, ಚೆನ್ನಾಗಿಲ್ಲ, ಆ ಫ್ಲೋ ಸಿಗ್ತಾ ಇಲ್ಲಲ್ಲ. ಒಂದು ನಿಮಿಷ, ಬೇರೆ ಯಾವುದು ಹಾಂ ಅಂಬ, ಅದು ಫಸ್ಟ್ ಟೈಮ್ ನಾವಿಬ್ರು. ಒಂದು ನಿಮಿಷ, ನೀನು ಅವಳನ್ನು ದಾಟ್ಕೊಂಡಲ್ಲ ಹೋಗು. ಅಲ್ಲೋಗಲ್ಲ, ಸ್ಲೋ ಮೋಷನಲ್ಲಿ ನಾನು ಬರ್ತೀನಿ, ನೀನು ಬರಬೇಡ, ಓಕೆನಾ? ನೋಡು 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 ನೋಡು,
ಬರೇ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು ನೀನು. ಬರೇ ಬರೇ ಚಂದದ ಪರವಾಗಿಲ್ಲ ಅಂಬಿಕಾ, ನಾನು ಬಡ್ಸ್ಕೋತೀನಿ. ಅದೇನು ದುರಹಂಕಾರ ಇವಳಿಗೆ. ನಾನು ಮಾಡಿದ ಅಡುಗೆನೇ ತಿಂತಾಳೆ, ನಾನು ಬಡ್ಸಕ್ಕೋದ್ರೆ ಬೇಡವಂತೆ. ಬಡ್ಸ್ಕೊಂಡು ತಿನ್ಲಿ, ಕೈಯೇನು ಸೌದೋಗತ್ತಾ? ಗೀತಾ, ವಾಸ್ತು ಪ್ರಕಾರವೇ ಊಟಕ್ಕೆ ಕೂತಿದ್ದೀಯ. ದಿಕ್ಕು ನನ್ನ ಪರಿಚಯ ನಿನಗೆ ಸರಿಯಾಗಿ ಆಗಲಿಲ್ಲ ಅಂತ ಅನ್ಸುತ್ತೆ. ಆಗೋದು ಬೇಡ. ಯಾಕಮ್ಮ, ಮನೆಗೆ ಯಾರಾದರೂ ಹೊಸಬರು ಬಂದ ಅಂದರೆ ಅವ್ರು ಯಾರು, ಅವ್ರು ಏನು, ಎಲ್ಲಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದು ಸಂಸ್ಕಾರವಂತರ ಲಕ್ಷಣ. ಕಡೆ ಪಕ್ಷ ಕುತೂಹಲಕ್ಕೋಸ್ಕರವಾದರೂ ತಿಳ್ಕೋಬೇಕು. ತಿಳ್ಕೊಳ್ಳೋ ಕುತೂಹಲ ಕೂಡ ಇಲ್ವಲ್ಲಮ್ಮ ನಿಮಗೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ. ನಿಮ್ಮ ತಂಗಿ ಅಂದರೆ ನಮ್ಮ ಅತ್ತೆ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ನಿಮ್ಮ ತಮ್ಮ ತಾರಣ್ಣ ಅಂಕಲ್ ಅವ್ರೇನಂತನೂ ನನಗೆ ಗೊತ್ತು. ಅವರಿಬ್ಬರೂ ಸರಿಯಾಗಿ ಅರ್ಥ ಆಗಿರುವಾಗ ನೀವು ಮತ್ತೆ ಅರ್ಥ ಆಗೋ ಅಗತ್ಯ ಇಲ್ಲ. ನೀನು ತುಂಬ ಸ್ಪೀಡು ಬಿಡಮ್ಮ. ನನ್ನ ಎದುರುಗಡೆ ಬರಕ್ಕೆ ಹೋಗಬೇಡಿ, ಆಕ್ಸಿಡೆಂಟ್ ಆಗೋದ್ರೆ ಕಷ್ಟ. ನಿನ್ನ ಹಾದಿಗೆ ಅಡ್ಡ ಬಂದು ಸಾಯೋದಕ್ಕೆ ನನ್ನೇನು ಪೆಕರ ಅಂತ ಅಂದ್ಕೊಂಡ್ಯಾ? ನೀನು ಸ್ಪೀಡ್ ಇರ್ಬೋದು, ನಾನು ಬ್ರೇಕು. ಸ್ಪೀಡನ್ನು ಕಡಿಮೆ ಮಾಡೋನು. ಅಂದಹಾಗೆ ಬ್ರೇಕು ಎಲ್ಲಿರುತ್ತೆ ಗೊತ್ತಾ? ಗೊತ್ತು, ಕಾಲ್ ಕೆಳಗಡೆ ಇರುತ್ತೆ. ಯಾಕೋ ಭಾಳ ಖಾರವಾಗಿದ್ದಾಳೆ. ಏನಾದರೂ ಅಂದ್ರ? ಅದು ಸಾಂಬಾರು ಭಾಳ ಖಾರ ಆಗಿರಬೇಕು, ಗಂಟ್ಲಿಗೆ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ಹೇಳಿದೆ. ಖಾರವಾಗಿರೋದನ್ನ ತಿಂದು ಅರ್ಗಿಸ್ಕೊಳ್ಳೋ ಶಕ್ತಿ ನನಗಿದೆ ಅಂಕಲ್. ಒಳ್ಳೇದು. ಅಂದ್ಹಾಗೆ ನೀನೊಬ್ಬಳೇ ಕೂತು ಊಟ ಮಾಡ್ತಾ ಇದೀಯಾ? ಜೊತೆ ಗಂಡನೂ ಬಂದಿದ್ರೆ ಇಬ್ರು ಕೂತು ಮಾತಾಡ್ತಾ ನಗ್ತಾ ಹರಟೆ ಹೊಡಿತಾ ಊಟ ಮಾಡ್ತಾ ಇದ್ರೆ 4 ತುತ್ತು ಹೆಚ್ಚಿಗೆ ಒಳಗೆ ಹೋಗ್ತಿತ್ತು ಏನು? ನಾನು ಹಸ್ವಿಗೆ ಊಟ ಮಾಡೋಳು, ಹೆಸರಿಗೆ ಊಟ ಮಾಡೋಳಲ್ಲ. ಇವ್ರ ಮಾತು ಭಸ್ಮಾಸುರನ ಅಗ್ನಿ ಹಸ್ತಾ ಇದ್ದ ಹಾಗೆ ಭಾಳ ಬಿಸಿ. ಒಲವು ಎಂಬ ಮೋಹಿನಿ ಎದುರು ಬಂದು ಕುಣಿದಾಡೋಕೆ ಶುರು ಮಾಡಿದ್ರೆ ಬೆಂಕಿ ತಣ್ಣಗಾಗತ್ತೆ. ಹೋದ್ಲು. ಹಾಗೂ ನಾನು ಕೇಳಿದೆ ಊಟ ಮಾಡಬೇಕಾದ್ರೆ, ಏನಮ್ಮ ಒಬ್ಳೆ ಊಟ ಮಾಡ್ತಿದ್ಯಲ್ಲ, ಗಂಡನೂ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅದಕ್ಕೇನಂದ್ಲು? ಏನೋ ಖಾರವಾಗಿ ಉತ್ತರ ಕೊಟ್ಲು. ನನಗೊಂದು ಅನುಮಾನ ಬರೋದಕ್ಕೆ ಶುರುವಾಗಿದೆ. ಈ ವಿಜಿ ಪ್ಲ್ಯಾನ್ ಮಾಡ್ದೇನೆ ಇದ್ದಿದ್ರೆ ದುಡ್ಡು ತಗೊಂಡು ಪಾರ್ಟಿ ಮಾಡೋ ಪ್ಲ್ಯಾನ್ ಇತ್ತೋ ಏನೋ? ಇಲ್ಲ ಅಣ್ಣ, ಅವನು ಪಾರ್ಟಿ ಮಾಡೋದಾಗಿದ್ದಿದ್ರೆ ನೇರವಾಗಿ ಪಾರ್ಟಿಗೆ ದುಡ್ಡು ಬೇಕು ಅಂತ ಕೇಳಿಸ್ತಿದ್ದ. ಅದರಲ್ಲೆಲ್ಲ ಮುಚ್ಚು ಮರೆ ಇಲ್ಲ ಅವನಿಗೆ. ಅವನು ಅಷ್ಟೊಂದು ದುಡ್ಡು ಕೇಳಿದಾನೆ ಅಂದಮೇಲೆ ಏನೋ ದೊಡ್ಡದಾಗೆ ಮಾಡಿರ್ತಾನೆ. ಹಾಗಿದ್ರೆ ಅವನು ಕರೆದಿದ್ದಾನೆ, ಇವಳು ಹೋಗಿಲ್ಲ.
ನನಗೊಂದು ಅರ್ಥನೇ ಆಗ್ತಾ ಇಲ್ಲ ಅಣ್ಣ. ಗೀತಾ ಹೋಗಲೇಬೇಕಲ್ಲ, ಅಥವಾ ವಿಜಿ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ದಾನ? ಹಾಗೊಂದು ವೇಳೆ ಇಟ್ಕೊಂಡಿದ್ರು ಅದ್ರ ತಯಾರಿನಾದರೂ ಕಾಣಿಸ್ಬೇಕಾಗಿತ್ತು. ವಿಜಯ್ ಏನು ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ನೀನು ಯೋಚನೆ ಮಾಡಬೇಡ. ಅವನ ಆಲೋಚನೆಗಳು ಉಳಿದವ್ರಿಗಿಂತ ಬಹಳ ಭಿನ್ನವಾಗಿರುತ್ತೆ. ಎಲ್ಲರೂ ಆಲೋಚನೆ ಮಾಡೋದು ಹಾಗೆ ಅವನು ಆಲೋಚನೆ ಮಾಡೋದಿಲ್ಲ. ಏನೋ ಭರ್ಜರಿಯಾಗೇ ತಯಾರಿ ಮಾಡಿದ್ದಾನೆ, ಆದರೆ ಇವಳು ಅಲ್ಲಿಗೆ ಹೋಗಿಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ. ವಿಜಿ ಗೀತನ ಕರ್ಸ್ಕೋತಾನೆ. ಆ ತಾಕತ್ತು ಅವನಿಗಿದೆ. ಆದರೆ ಅವಳು ನಿದ್ದೆ ಮಾಡಿದಾಳಲ್ಲ ಅಣ್ಣ. ಒಂದು ವೇಳೆ ಹೋಗೋದಾಗಿದ್ದಿದ್ರೆ ಮಲ್ಗೋದಕ್ಕೂ ಮುಂಚೆ ಹೋಗಿರ್ತಿದ್ಲು. ಬಟ್ ಅವಳಿಗೆ ಆ ಆಲೋಚನೆನೇ ಇಲ್ಲವಲ್ಲ. ಪ್ರತಿದಿನದ ಹಾಗೆ ರೂಮ್ ಸೇರ್ಕೊಂಡಿದ್ದಾಳೆ. ನೀನು ಹೇಳೋದು ನೋಡಿ ವಿಜಿ ಏನೋ ಮಾಡಿಬಿಡ್ತಾನೆ ಅಂತ ಅಂದ್ಕೊಂಡೆ. ಆದರೆ ಗೀತಾ ಅಷ್ಟು ಸುಲಭಕ್ಕೆ ಯಾಮಾರೋ ಹೆಣ್ಣಲ್ಲ. ಮಗ, ವಿಜಿಯಿಂದ ನಿಂಗೇನಾದ್ರು ಫೋನ್ ಬಂದಿತ್ತಾ? ಇಲ್ಲ ಮಗ, ಆಗ್ಲೇ ಫೋನ್ ಮಾಡಿದಾಗ ಗೀತಾಕೋಸ್ಕರ ದೇವಸ್ಥಾನ ಹತ್ರನೇ ಕಾಯ್ತಾ ಇದೀನಿ ಅಂತ ಹೇಳ್ದ. ಅವಳು ಬರಲ್ಲ, ನಮ್ ವಿಜಿ ಬಿಡಲ್ಲ. ಆ ಗೀತಾ ಇನ್ನೂ ಹಳೆ ದ್ವೇಷನೇ ಸಾಧಿಸ್ತಿದ್ದಾಳೆ. ನಮ್ ವಿಜಿ ಇಷ್ಟು ಬದಲಾಗಿದ್ರು ನಂಬೋಕ್ ರೆಡಿ ಇಲ್ಲ ಅವಳು. ನಂಗೊಂದು ಡೌಟ್ ಕಂಡ್ರು, ನಮ್ ವಿಜಿ ಅವ್ನ ಹಾರ್ಟ್ನ ಕಿತ್ತು ಗೀತಾ ಕೈ ಕೊಟ್ರು ಅವ್ಳು ಲವ್ ಮಾಡಲ್ಲ ಅಂದ್ಮೇಲೆ ಇವ್ನ್ ಯಾಕೋ ಅವಳಿಂದ ಬಿದ್ದು ಸಾಯ್ತಿದ್ದಾನಲ್ಲೋ. ಅಲ್ಲ, ಇವ್ನಿಗಿರೋ ರೇಂಜ್ಗೆ ಹುಡುಗಿರೋ ಕ್ಯೂ ನಿಲ್ತಾರೆ ಕಣ್ರು. ಲವ್ ಸಿಟಿ, ನಿನ್ಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಣೋ. ಹುಡುಗಿ ಫೋನ್ ನಂಬರ್ ಇಸ್ಕೊಳೋದಲ್ಲ ಕಣೋ ಪ್ರೀತಿ ಅಂದ್ರೆ. ಆ ಪ್ರೀತಿರೋ ಹುಡುಗಿ ಚಪ್ಪಲಿ ತಗೊಂಡು ಹೊಡೆಯೋಕ್ ಬಂದಾಗ ಆ ಚಪ್ಪಲಿ ತೆಗ್ದಿರೋ ಕಾಲ್ಗೆ ಕಲ್ ಚುಚ್ಕೊಂಬಾರ್ದು ಅಂತ ಆ ಕಾಲ್ನ ಕೈಲಿ ಇಟ್ಕೊಂತ ನೋಡು ಆ ಹುಡ್ಗ. ಅದು ಕಣೋ ಮ್ಯಾಡ್ನೆಸ್ ಲವ್ ಅಂದ್ರೆ. ಸಿಕ್ದವ್ರನ್ನೆಲ್ಲ ಪ್ರೀತಿ ಮಾಡಕ್ ಆಗಲ್ಲ ಕಣೋ. ಹಣೆಯಲ್ಲಿ ಏನೇ ಬರ್ದಿರ್ಬೋದು, ಆದ್ರೆ ಹೃದಯದಲ್ಲಿ ಬರ್ಕೊಂಡಿರ್ತೀವಲ್ಲ ಆ ಹೆಸರಿನ ಹುಡುಗಿನ ಮಾತ್ರ ನಾವು ಪ್ರೀತಿ ಮಾಡಕ್ ಆಗೋದು. ಅಯ್ಯೋ, ನನ್ ಕಣ್ ತರಿಸಿ ದೇವ್ರು ಗುರು. ನೀನು ಆಶೀರ್ವಾದ ಮಾಡು ಗುರು, ನೀನ್ ಆಶೀರ್ವಾದ ಮಾಡು ಗುರು. ಸಿಟಿ, ಈ ಟೈಮಲ್ಲಿ ತಮಾಷೆ ಬೇಕೇನೋ? ನಮ್ ವಿಜಿ ಪ್ರೀತಿನ ಗೀತಾ ಒಪ್ಕೊಂಡ್ರೆ ಸರಿ, ಅದೇ ರಿಜೆಕ್ಟ್ ಮಾಡ್ಬಿಟ್ರೆ ಹುಚ್ಚ ಆಗ್ಬಿಡ್ತಾನಷ್ಟೇ. ಅದ್ಯಾಕೋ ಗೀತನ ತುಂಬಾ ಹಚ್ಕೊಂಡಿದ್ದಾನೆ. ಮುಂದೆ ಇದೆಲ್ಲ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಏನೇ ಎಡವಟ್ಟಾಗದೆ ಇದ್ರೆ ಸಾಕಪ್ಪ. ಎರಡು ಗಂಟೆ ರಾತ್ರಿಲಿ ಶರಣಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಶರಣ್ಯ. ಹಲೋ, ಗೀತಾ ಮನೇಲಿದೆಯಾ? ಹೌದು, ನೀನು ಯಾಕೆ ಇಷ್ಟದಲ್ಲಿ ಫೋನ್ ಮಾಡ್ತಿದ್ಯಾ? ಏನು ವಿಷಯ? ವಿಜಿಯಲ್ಲಿದ್ದಾನೆ. ನನಗೇನು ಗೊತ್ತು ಶರಣ್ಯ. ಹಾಗಾದ್ರೆ ನೀನು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಇಲ್ಲಪ್ಪ. ಹೋಗ್ಲಿ, ವಿಜಿ ಆದ್ರೂ ಮನೆಗೆ ಬಂದಿದ್ದಾನಾ? ಇಲ್ಲ ಅನ್ಸುತ್ತೆ ಶರಣ್ಯ. ಹಾಗಾದ್ರೆ ವಿಜಿ ಇನ್ಯಾವತ್ತೂ ಬರಲ್ಲ ಗೀತಾ. ಏ ಶರಣ್ಯ, ಏನೇ ಹಂಗಂದ್ರೆ? ಹೌದು ಗೀತಾ, ಇನ್ಯಾವತ್ತೂ ವಿಜಿ ಬರಲ್ಲ. ಗೀತಾ, ವಿಜಿ ಸತ್ತೋದ. ಏ ಶರಣ್ಯ, ಏನೇ ಹೇಳ್ತಿದ್ಯಾ? ಹೌದು ಗೀತಾ, ವಿಜಯ್ ಹೋಗಿರೋ ದೇವಸ್ಥಾನದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 8 ಜನ ಸತ್ತೋಗಿದಾರಂತೆ.